ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ದೊಡ್ಡ ಪತ್ರೆ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ. ಕೆಮ್ಮು ಶೀತ ಎಲ್ಲ ಇದ್ದಾಗ ಈ ರೀತಿ ಮಾಡಿ ತಗೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ. ಹೆಲ್ತ್ಗೂ ಒಳ್ಳೆಯದು. ದೊಡ್ಡ ಪತ್ರೆ ಎಲೆಗೆ ಒಂದೆರಡು ಕಲ್ಲು ಉಪ್ಪು ಹಾಕಿ ಹಾಗೆ ತಿಂದ್ರೂ ಕೆಮ್ಮೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ದೊಡ್ಡ ಪತ್ರೆ ಮನೇಲಿ ಪಾಟ್ಗಳಲ್ಲೇ ಬೆಳ್ಕೊಳ್ಬೋದು. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಒಂದು 8ರಿಂದ 10 ಕಾಳು ಮೆಣಸು. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ದೊಡ್ಡ ಪತ್ರೆ ಎಲೆ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. 8ರಿಂದ 10 ಎಲೆ ಇದೆ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಫ್ರೈ ಮಾಡಿದಾಗ ಸ್ವಲ್ಪ ಬೇಗ ಆಗಲ್ಲ. ಅದರಲ್ಲಿ ನೀರಿನಂಶ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಲು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಖಾರ ಥರ ಇದೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಮತ್ತು ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ದೊಡ್ಡ ಪತ್ರೆ ಇದೆ ಅದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಥರ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ ನೈಸಾಗಿ. ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋದಕ್ಕಂತೂ ಒಂಥರ ಮಸಾಲ ಮಜ್ಜಿಗೆ ಥರ ಖಾರವಾಗಿ. ಕೆಮ್ಮೆಲ್ಲ ಇದ್ದಾಗ ಮಕ್ಕಳಿಗೆಲ್ಲ 1-2 ಎಲೆ ಕೊಟ್ಟರು ಸಾಕು, ಚೆನ್ನಾಗಿರುತ್ತೆ ಖಾರವಾಗಿ. ನೋಡಿ, ನಾನು ಇದಕ್ಕೀಗ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಅಂದರೆ ಮೊಸರಿರ್ತಾರಲ್ಲ, ಚೆನ್ನಾಗಿ ಅದರಲ್ಲಿ ಬೆಣ್ಣೆ ಎಲ್ಲ ತೆಗೆದು ಕಡ್ದಿರ್ತಾರಲ್ಲ ಆ ಥರ. ಉಪ್ಪು, ನಾನು ಬ್ರೌನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಈಗ ಇದಕ್ಕೆ ಒಂದು ಒಗ್ಗರಣೆ, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ ಆದರೆ ಸಾಕಾಗುತ್ತೆ. ಏನಕ್ಕೂ ಅಷ್ಟೇ, ಒಗ್ಗರಣೆ ಕೊಟ್ಟರೆ ಅದು ಸ್ವಲ್ಪ ಕರಿಬೇವು. ನೋಡಿ, ಒಗ್ಗರಣೆ ರೆಡಿ ಆಯಿತು. ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಮ್ಮೆಲ್ಲ ಇದ್ದಾಗೆಲ್ಲ ಕುಡಿದ್ರೆ ತುಂಬಾ ಕಡಿಮೆ ಆಗುತ್ತೆ. ನೀವು ಮಜ್ಜಿಗೆ ಕುಡಿಯೋ ಬದಲು ಈ ಥರ ಮಾಡಿಕೊಂಡ್ರು ಮಸಾಲ ಮಜ್ಜಿಗೆ ಥರ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೂ ಅನ್ನದ ಜೊತೆ ಸೇರಿಸ್ಕೊಂಡಾದರೂ ಊಟ ಮಾಡ್ಬೋದು. ಮಕ್ಕಳಿಗೆಲ್ಲ ಒಂದು ಲೋಟಕ್ಕೆ ಹಾಕ್ಕೊಟ್ರೆ ಆರಾಮ್ ಕುಡಿತಾರೆ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.